ಸಮಸ್ಯೆ ಏನಿಲ್ಲ. ಇವತ್ತು ನಾಳೆ ಶಿವಕುಮಾರ ಮಹಾಸ್ವಾಮಿಗಳವರ 119ನೆಯ ಜನ್ಮದಿನೋತ್ಸವವನ್ನು ಇಡೀ ದೇಶದಲ್ಲಿ ನಾಡಿನಲ್ಲಿ ಆಚರಿಸ್ತಾ ಇದೆ. ಸಿದ್ಧಗಂಗೆಯಲ್ಲಿ ದೇಶದ ರಾಷ್ಟ್ರಪತಿಗಳು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸೋಂಪುರ ಹೋಬಳಿಯ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಬುದ್ಧಿಯವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದರು. ಎರಡನೇದು ಶಿವಗಂಗಾ ಸರ್ಕಲಲ್ಲೇ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಕಡೆ ಎರಡು ವಿಭಾಗವಾಗಿ ಯಾವುದೋ ಒಂದು ಕಂಪ್ನಿಯವರು ನಮ್ಮ ಪೊಲೀಸ್ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಮಾರ್ಗದರ್ಶನದಲ್ಲಿ ಎರಡು ತುಂಬ ಉದ್ಯಾನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಅವರು ಮಾಡಿದ ನಂತರ ಒಂದು ಕಡೆ ಪೂಜ್ಯ ಚುಂಚನಗಿರಿಯ ಬಾಲ ಗಂಗಾಧರನಾಥ ಮಹಾಸ್ವಾಮಿಗಳವರ ಭಾವಚಿತ್ರವನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಸಲ್ಲಿಸಿದರು. ಅನಂತರ ಆ ಸರ್ಕಲ್ನಲ್ಲಿ ಕೆಂಪೇಗೌಡ ಸರ್ಕಲ್ ಅಂತೇಳಿ ನಾಮಫಲಕವನ್ನು ಹಾಕಿದ್ದಾರೆ. ನಾವೆಲ್ಲರೂ ಅದನ್ನು ಗಮನಿಸಿದಾಗ ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಗಂಗೆಯಲ್ಲಿ ಇದ್ದುಕೊಂಡು ಲಕ್ಷಾಂತರ ಮಕ್ಕಳಿಗೆ ತ್ರಿವಿಧ ದಾಸೋಹವನ್ನು ಮಾಡಿದರು. ಮತ್ತು ಅವರು ಹುಟ್ಟೂರು ವೀರಾಪುರ ಆಗಿರೋದರಿಂದ, ವೀರಾಪುರಕ್ಕೆ ಹೋಗುವ ದಾರಿ ಇದಾಗಿರೋದರಿಂದ ಪೂಜ್ಯರ ಒಂದು ಭಾವಚಿತ್ರವನ್ನು ಅಲ್ಲಿ ಇಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಸಮಾಜದವರು 4-5 ದಿವಸದ ಹಿಂದೆ ಅಲ್ಲೊಂದು ಭಾವಚಿತ್ರವನ್ನು ಇಟ್ಟಿದ್ರು. ಇಟ್ಟ ನಂತರ ಹುಟ್ಟಿದ ಹಬ್ಬವನ್ನು ಇಲ್ಲೇ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಕೇಳಿ ಬಂದ ಹಿನ್ನೆಲೆಯಲ್ಲಿ ನಮ್ಮ ಮಾರ್ಗದರ್ಶನದಲ್ಲಿ ಅದನ್ನು ಮಾಡಬೇಕು, ಸಿದ್ಧಗಂಗಾ ಪೂಜ್ಯರನ್ನು ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದಾದ ನಂತರ ಆ ಕಾಂಪೌಂಡ್ಗೆ ಕೀ ಹಾಕಿದರು. ಆ ಕೀ ಹಾಕಿದಾಗ ಅದನ್ನು ಯಾರ ಹತ್ರ ಇದೆ ಅಂತ ಕೇಳಿದಾಗ ನಮಗೆ ತುಂಬ ಮಠಕ್ಕೆ ಬೇಕಾದವರು ಆಪ್ತರು ಗಂಗರುದ್ರಯ್ಯನವ್ರ ಹತ್ರ ಇದೆ ಅಂತೇಳಿ ಹೇಳಿದರು. ಆ ಸಂದರ್ಭದಲ್ಲಿ ನಾವು ಸಂಪರ್ಕ ಮಾಡಿ ನಮ್ಮ ಸಮಾಜದ ಅನೇಕ ಯುವಕರು ಸಂಪರ್ಕ ಮಾಡಿದಾಗ ಅವರು ಕೊಡ್ತೇನೆ ಅಂತ ಹೇಳಿದರು ಮೊದಲಿಗೆ. ಆಮೇಲೆ ಕೊಡಲಿಲ್ಲ. ಆಮೇಲೆ ಅದು ಬೇರೆ ಬೇರೆ ಎಲ್ಲರೂ ಒಟ್ಟಿಗೆ ಸೇರಿ ಚರ್ಚೆಗಳಾಗಿದ್ದಾವೆ. ಅಲ್ಲಿ ನಾಡ ಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ನೀವು ಅಲ್ಲಿಗೆ ಬರಬೇಡಿ, ಅದನ್ನು ಮಾಡಬಾರ್ದು ಅಲ್ಲಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ನಮ್ಮ ಎಲ್ಲ ಸಮಾಜಗಳು ಒತ್ತೊಟ್ಟಿಗೆ ಹೋಗುವಂಥ ನಮ್ಮ ಮಠ ವಿಶೇಷವಾಗಿ ಯಾವುದೇ ಸಮುದಾಯವನ್ನು ನಾವು ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣ್ಕೊಂಡು ಬಂದಿದ್ದೇವೆ. ಆದರೆ ನಮಗೊಂದು ಆಸೆ ಏನು ಅಂತ ಹೇಳಿದ್ರೆ ಅಲ್ಲಿ ಶಿವಕುಮಾರ ಸ್ವಾಮಿಗಳವರ ಪ್ರತಿಮೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಏಷ್ಯಾದಲ್ಲೇ ಕೈಗಾರಿಕಾ ಪ್ರದೇಶ ಮೊದಲನೇದಾಗಿರೋದ್ರಿಂದ ಪೂಜ್ಯರು ಲಕ್ಷಾಂತರ ಜನಗಳಿಗೆ ದಾಸೋಹ ಮಾಡೋದ್ರಿಂದ ಪ್ರಾಂತೀಯ ಪೂಜ್ಯರು ಆಗಿರೋದ್ರಿಂದ ಅವರಿಗೆ ಒಂದು ಗೌರವ ಸಿಗಬೇಕು, ಒಂದು ಸ್ಥಾನಮಾನ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಮಾತ್ರ ನಾವು ಈ ಥರದ ಒಂದು ಆಲೋಚನೆಯನ್ನು ಮಾಡಿದ್ವಿ. ಆದರೆ ಕೆಲವರು ಅದನ್ನು ಬೇಡ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ, ಬೇರೆ ಕಡೆ ಮಾಡಿ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಸಮಾಜದವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಯಾವುದೂ ಒಂದು ಹಂತಕ್ಕಿನ್ನೂ ಬಂದಿಲ್ಲ. ಎಲ್ಲರೂ ಸಮಾಜದವರು ಕೂತ್ಕೊಂಡು ಏನೆಲ್ಲ ತೀರ್ಮಾನವನ್ನು ಮಾಡ್ತಾರೆ. ಸಮಾಜಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮತ್ತು ಎಲ್ರಿಗೂ ಶಿವಕುಮಾರ ಮಹಾಸ್ವಾಮಿಗಳವರು ಬೇಕಾಗಿರುವಂಥವರು. ಅವರ ಸೇವೆ ಅನನ್ಯ. ನಮಗೆ ಒಂದೇ ಹೃದಯದಲ್ಲಿರೋದು ಶಿವಕುಮಾರ ಸ್ವಾಮಿಗಳು ದರ್ಶನ ಮಾಡ್ಕೊಂಡು ಹೋಗಲಿ ಅನ್ನೋದು ಬಿಟ್ಟರೆ ನಮಗೆ ಯಾವತ್ತೂ ಎಲ್ಲರೂ ಸಹೋದರ ಭಾವ, ಎಲ್ಲರೂ ಭಾತೃತ್ವದ ಭಾವ ಯಾವತ್ತೂ ಬೆಳೆಸ್ಕೊಂಡು ಬಂದಿದ್ದೇವೆ. ನಾವು ಚಿಕ್ಕ ವಯಸ್ಸಿನಿಂದ ಅಲ್ಲಿರೋರು ಭಾಳ ಜನಕ್ಕೆ ನಾವು ಪೂರ್ವಾಶ್ರಮದಾಗ ಇದ್ದಾಗಿಂದಲೂ ಗೊತ್ತಿರೋ ಜನ ಇದ್ದಾರೆ. ಅವರೆಲ್ಲರೂ ಅದನ್ನೇ ಹೇಳ್ತಾಯಿದ್ರು. ನಮ್ಮ ತಂದೆಯವರು ಮೇಷ್ಟ್ರಾಗಿದ್ದರು ಅನ್ನುವಂಥ ಎಲ್ಲ ಮಾತುಗಳನ್ನು ಹೇಳ್ತಾಯಿದ್ರು. ನಾವು ಅದೇ ರೀತಿ ಬೆಳ್ಕೊಂಡು ಬಂದಿದ್ದೇವೆ. 28 ವರ್ಷ ಇಲ್ಲಿ ಬಂದ ನಂತರೂ ಸಹಿತ ನಾವು ಯಾರನ್ನೂ ಯಾವ ಸಮುದಾಯ ಅಂತ ಹೇಳಿ ಗುರುತಿಸಿಲ್ಲ. ಎಲ್ಲರೂ ನಮ್ಮವರೇ ಅಂತ ಭಾವಿಸ್ಕೊಂಡು ಬಂದಿದ್ದೇವೆ. ನಮ್ಮ ಅನನ್ಯವಾದ ಪ್ರೀತಿ ಏನು ಅಂತ ಹೇಳಿದ್ರೆ, ನಮ್ಮ ಆಸೆ ಏನು ಅಂತ ಹೇಳಿದ್ರೆ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಚಿತ್ರ ಅಲ್ಲಿರಬೇಕು, ಅವರಿಗೆ ಕೈ ಮುಗಿಬೇಕು. ಲಕ್ಷಾಂತರ ಜನ ಅಸ್ಥಿಯಲ್ಲಿ ಓಡಾಡುವಂಥವರು. ನಮಗೆ ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಮಾಡ್ತಾರೆ ಅಂತ ನೆನ್ನೆವರೆಗೂ ಸಹಿತ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ದು ಈ ಕಡೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಫೋಟೋ ಇಟ್ಟಿರೋದ್ರಿಂದ ಈ ಭಾಗದಲ್ಲಿ ಶಿವಕುಮಾರ ಸ್ವಾಮಿಗಳ ಫೋಟೋ ಇಟ್ಟರೆ ಎರಡು ಭಾವಚಿತ್ರಗಳು ಸಮಾಜಕ್ಕೆ ಎರಡು ಕಣ್ಣುಗಳಾಗಿ, ಎರಡು ಪ್ರತಿಷ್ಠಿತವಾದ ಸಮುದಾಯದ ಎರಡು ಗುರುಗಳು ಇರಲಿ ಅನ್ನುವಂಥ ಒಂದು ಅಪೇಕ್ಷೆ ಇತ್ತು ಹೊರತು ಯಾರನ್ನೂ ಇದರಲ್ಲಿ ನಾವು ಅವರ ಮನಸ್ಸಿಗೆ ನೋವು ಮಾಡಬೇಕು ಅಂತಾಗಲಿ ಅಥವಾ ಇನ್ನೊಂದು ತೊಂದರೆ ಕೊಡಬೇಕಾಗಿತ್ತು ಅಂತೇಳಿ ಯಾವತ್ತೂ ಸಹಿತ ಇಲ್ಲದಂಥದ್ದು. ರಸ್ತೆಯಲ್ಲಿ ತಡೀಲಿಲ್ಲ. ಇದು ಅವರೆಲ್ಲ ಬಂದು ಬೆಳಗ್ಗೆನೇ ನಾವು ಮಾಡಬೇಕಾದ ಕಾರ್ಯಕ್ರಮವನ್ನು ಅವರೆಲ್ಲರೂ ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ದಾಸೋಹ ಮಾಡಿದ್ದಾರೆ, ಬೆಳಗ್ಗೆಯಿಂದ ಅಲ್ಲೇ ಇದ್ದಾರೆ. ನಾವು ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ನಾವು ಮಾಡುವ ಕೆಲಸವನ್ನು ನಮ್ಮ ಪೂಜ್ಯರೇ ಸ್ವಾಮೀಜಿಯವ್ರ ಹೆಸರು ಹೇಳ್ತೀವೋ ಅಲ್ಲೆಲ್ಲ ದಾಸೋಹ ನಡೀತಾ ಇದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ದಾಸೋಹ ಮಾಡ್ತಿದ್ದಾರೆ. ಸಬ್ ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು
ನಮಗೆ ಫೋನ್ ಮಾಡಿ, ನಾನು ಸಿದ್ಧಗಂಗೆ ಹೋಗಿದ್ದೆ, ಸಿದ್ಧಗಂಗೆಯಲ್ಲಿದ್ದೆ, ಬನ್ನಿ ತಾವು ಸ್ವಾಮೀಜಿಯವರು ಮಾತಾಡಬೇಕು ಅಂತ ಕರೆದರು. ಆ ಕಾರಣಕ್ಕಾಗಿ ನಾವು ಬಂದು ಅಲ್ಲಿ ನಾವೇ ಹೇಳಿದ್ದು, ಯಾರೂ ತಡೆ ಮಾಡಲಿಲ್ಲ. ಬಂದು ಮಾತಾಡ್ತಾಯಿದ್ರು. ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಅಭಿಪ್ರಾಯಗಳನ್ನು ಕೇಳ್ತಾಯಿದ್ರು. ನಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇವೆ. ಅಲ್ಲಿ ಯಾರೂ ಏನೂ ಮಾತಾಡಲಿಲ್ಲ. ಇಲ್ಲ, ಅಲ್ಲಿ ಯಾವುದೂ ಭಾವಚಿತ್ರ ಇರಲಿಲ್ಲ. ಆದರೆ ಸಂಜೆ ನಮ್ಮ ಸಮುದಾಯದ ಮಕ್ಕಳು, ಯುವಕರು ಹೋಗಿ ಅಲ್ಲಿ ಇಟ್ಟಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಸಹ ಆ ಥರದ್ದು ಒಂದು ವ್ಯವಸ್ಥೆ ಆಗುತ್ತೆ. ಏನಾದರೂ ದ್ವಂದ್ವಗಳಿದ್ದರೆ, ಕಾಂಪ್ಲಿಕೇಟೆಡ್ ಇದ್ದರೆ ಅಲ್ಲಿ ಸ್ವಾಮೀಜಿಯವರು ಫೋಟೋ ಇಡುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಇಟ್ಟಿದ್ದಾರೆ. ಅದನ್ನು ಯಾರೂ ತಪ್ಪು ಭಾವಿಸಬಾರ್ದು ಅಂತ ಭಾವಿಸಿದೆ. ಅಲ್ಲಿ ಯಾವ ಸ್ಟ್ಯಾಚ್ಯೂ ಆಗಬೇಕು ಅಂತ ನೀವು ಕೇಳ್ತಾ ಇದ್ದೀರಾ? ಅಲ್ಲಿ ಈಗ ಬಾಲಗಂಗಾಧರ ಸ್ವಾಮೀಜಿಯವ್ರದ್ದು ಆಗಬೇಕು, ಕೆಂಪೇಗೌಡರದ್ದು ಆಗಬೇಕು, ಶಿವಕುಮಾರ ಸ್ವಾಮಿಗಳದ್ದು ಆಗಬೇಕು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.